ಇನ್ನು ಬಾಣಂತಿಯರ ಧ್ವನಿಯಾಗಿರುವಂತದ್ದು ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವಾಗ್ತಾ ಇರು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಅನ್ನುವಂತೆ ಪರಿಹಾರದ ಹಣವನ್ನು 2 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಂಡೂರು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕೇವಲ 2 ಲಕ್ಷ ಪರಿಹಾರದ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು. 2 ಲಕ್ಷ ಸಾಕಾ? ಇವರ ಜೀವಕ್ಕೆ ಈ ರೀತಿ ಬೆಲೆ ಕಟ್ಟುವುದಾ? ಇದು ಯಾವುದಕ್ಕಾಗತ್ತೆ? ನಿನ್ನೆ ಈ ಬಗ್ಗೆ ಧ್ವನಿ ಎತ್ತಿತ್ತು ರಿಪಬ್ಲಿಕ್ ಕನ್ನಡ. ಇವತ್ತು ಸಮಾವೇಶದಲ್ಲಿ 5 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು 2 ರಿಂದ 5 ಲಕ್ಷಕ್ಕೆ ಪರಿಹಾರ ಮೊತ್ತವನ್ನ ಹೆಚ್ಚಳ ಮಾಡಿ ಘೋಷಣೆ ಮಾಡಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ 10 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ 10 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 5 ಲಕ್ಷ ರೂಪಾಯಿಗಳನ್ನ 10 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳು ಬಳ್ಳಾರಿ ಆಸ್ಪತ್ರೆ. ಇನ್ನು ಬಾಣಂತಿಯರ ಧ್ವನಿಯಾಗಿರುವಂತದ್ದು ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವಾಗ್ತಾ ಇರು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಅನ್ನುವಂತೆ ಪರಿಹಾರದ ಹಣವನ್ನು 2 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಂಡೂರು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕೇವಲ 2 ಲಕ್ಷ ಪರಿಹಾರದ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು. 2 ಲಕ್ಷ ಸಾಕಾ? ಇವರ ಜೀವಕ್ಕೆ ಈ ರೀತಿ ಬೆಲೆ ಕಟ್ಟುವುದಾ? ಇದು ಯಾವುದಕ್ಕಾಗತ್ತೆ? ನಿನ್ನೆ ಈ ಬಗ್ಗೆ ಧ್ವನಿ ಎತ್ತಿತ್ತು ರಿಪಬ್ಲಿಕ್ ಕನ್ನಡ. ಇವತ್ತು ಸಮಾವೇಶದಲ್ಲಿ 5 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು 2 ರಿಂದ 5 ಲಕ್ಷಕ್ಕೆ ಪರಿಹಾರ ಮೊತ್ತವನ್ನ ಹೆಚ್ಚಳ ಮಾಡಿ ಘೋಷಣೆ ಮಾಡಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ 10 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರು ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ 10 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 5 ಲಕ್ಷ ರೂಪಾಯಿಗಳನ್ನ 10 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳು ಬಳ್ಳಾರಿ ಆಸ್ಪತ್ರೆ. ಇನ್ನು ಬಾಣಂತಿಯರ ಧ್ವನಿಯಾಗಿರುವಂತದ್ದು ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವಾಗ್ತಾ ಇರು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ದು
ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಅನ್ನುವಂತೆ ಪರಿಹಾರದ ಹಣವನ್ನು 2 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಂಡೂರು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕೇವಲ 2 ಲಕ್ಷ ಪರಿಹಾರದ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು. 2 ಲಕ್ಷ ಸಾಕಾ? ಇವರ ಜೀವಕ್ಕೆ ಈ ರೀತಿ ಬೆಲೆ ಕಟ್ಟುವುದಾ? ಇದು ಯಾವುದಕ್ಕಾಗತ್ತೆ? ನಿನ್ನೆ ಈ ಬಗ್ಗೆ ಧ್ವನಿ ಎತ್ತಿತ್ತು ರಿಪಬ್ಲಿಕ್ ಕನ್ನಡ. ಇವತ್ತು ಸಮಾವೇಶದಲ್ಲಿ 5 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು 2 ರಿಂದ 5 ಲಕ್ಷಕ್ಕೆ ಪರಿಹಾರ ಮೊತ್ತವನ್ನ ಹೆಚ್ಚಳ ಮಾಡಿ ಘೋಷಣೆ ಮಾಡಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ 10,000 ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ 10,000 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 5 ಲಕ್ಷ ರೂಪಾಯಿಗಳನ್ನ 10,000 ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳು ಬಳ್ಳಾರಿ ಆಸ್ಪತ್ರೆ. ಇನ್ನು ಬಾಣಂತಿಯರ ಧ್ವನಿಯಾಗಿರುವಂಥದ್ದು ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವಾಗ್ತಾ ಇರು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಅನ್ನುವಂತೆ ಪರಿಹಾರದ ಹಣವನ್ನು 2 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಂಡೂರು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕೇವಲ 2 ಲಕ್ಷ ಪರಿಹಾರದ ಬಗ್ಗೆ ರಿಪಬ್ಲಿಕ್ ಪ್ರಶ್ನೆ ಮಾಡಿತ್ತು. 2 ಲಕ್ಷ ಸಾಕಾ? ಇವರ ಜೀವಕ್ಕೆ ಈ ರೀತಿ ಬೆಲೆ ಕಟ್ಟುವುದಾ? ಇದು ಯಾವುದಕ್ಕಾಗತ್ತೆ? ನಿನ್ನೆ ಈ ಬಗ್ಗೆ ಧ್ವನಿ ಎತ್ತಿತ್ತು ರಿಪಬ್ಲಿಕ್ ಕನ್ನಡ. ಇವತ್ತು ಸಮಾವೇಶದಲ್ಲಿ 5 ಲಕ್ಷ